ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಪಂಚನ್ಯಾಯ 25 ಗ್ಯಾರಂಟೀಸ್ ಇದ್ರ ಬಗ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜ್ಯದ ರಾಜಕೀಯದಲ್ಲಿ ಮೊದಲನೇ ಬಾರಿಗೆ ಗ್ಯಾರಂಟಿ ಈ ಶಬ್ದದ ಬಳಕೆ ಕಳೆದ 2023ರ ಚುನಾವಣೆಯಲ್ಲಿ ಬಂತು. ಅದಕ್ಕಿಂತ ಮುಂಚೆ ಈ ರೋಜ್ಗಾರ್ ಗ್ಯಾರಂಟಿ ಇದರಲ್ಲೆಲ್ಲ ಶಬ್ದ ಬಳಕೆ ಆಗ್ತಾ ಇತ್ತು. ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಬಳಕೆ ಆಗಿದ್ದು 2023ರ ಚುನಾವಣೆಯಲ್ಲಿ. ಹೇಗೆ ಬಂತು ಗ್ಯಾರಂಟಿ ಶಬ್ದ, ನಾನು ಅದ್ರ ಬಗ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 2023ಕ್ಕಿಂತ ಮುಂಚೆ ನಾವು ಆಶ್ವಾಸನೆಗಳು, ಭರವಸೆಗಳು ಅಂತ ಹೇಳ್ತಾ ಇದ್ವಿ. ಇದು ಗ್ಯಾರಂಟಿ ಶಬ್ದಕ್ಕೆ ಹೇಗೆ ತಿರುಗಿತು ಅಂತೇಳಿ ಇದಕ್ಕೆ ಮೂಲ ಕಾರಣ BJPನೇ. ಹೇಗಿತ್ತಂದರೆ, ಆಶ್ವಾಸನೆಗಳು, ಭರವಸೆಗಳು, ಜನರದ್ದು ವಿಶ್ವಾಸ ಕಡಿಮೆ ಆಗ್ತಾ ಬಂದಿತ್ತು. ಅದು ಪೂರ್ತಿ ಹೋಗಿದ್ದು ಯಾವಾಗಂದರೆ 2014ರ ನಂತರ BJPಯ ಭರವಸೆಗಳ ಮಹಾಪೂರ ಏನು ಶುರುವಾಯಿತು. ಅಲ್ಲಿ ಈ ಭರವಸೆ ಮತ್ತು ಆಶ್ವಾಸನೆಗಳ ಶಬ್ದಕ್ಕೆ ಅದ್ರ ಮೇಲೆ ಇಡುವಂಥ ವಿಶ್ವಾಸಕ್ಕೆ ಧಕ್ಕೆ ಉಂಟಾಯಿತು. BJP ತನ್ನ ಪಕ್ಷದ ಪ್ರಣಾಳಿಕೆಯಲ್ಲೇ ಆಗಲಿ ಅಥವಾ ಭಾಷಣಗಳಲ್ಲಿ ಅನೇಕ ಆಶ್ವಾಸನೆಗಳನ್ನು ಕೊಡ್ತಾ ಬಂತು. ಅದು ಸ್ಮಾರ್ಟ್ ಸಿಟಿ ಆಗಿರಲಿ, 15 ಲಕ್ಷ ಅಕೌಂಟಿಗೆ ಬರೋದಾಗಿರಲಿ, ಸುಮಾರಷ್ಟು ನೂರಾರು ಆಶ್ವಾಸನೆಗಳು. ಅದರಲ್ಲಿ ಒಂದೂ ಈಡೇರದೇ ಇದ್ದಾಗ ಜನರದ ಈ ಭರವಸೆ ಮತ್ತು ಆಶ್ವಾಸನೆಗಳ ಮೇಲೆ ವಿಶ್ವಾಸ ಕಡಿಮೆ ಆಯಿತು. 2013ರಿಂದ 2018ರವರೆಗೆ ಏನು ಸಿದ್ದರಾಮಯ್ಯವ್ರದ್ದು ಸರ್ಕಾರ ಇತ್ತು, ಅವರ ಪ್ರಣಾಳಿಕೆಯಲ್ಲಿ ಇರುವಂಥ ಅನೇಕ ಭರವಸೆಗಳು ಸಿದ್ದರಾಮಯ್ಯ ಅವರು ಪೂರೈಸಿದರು. ಅದೊಂದು ವಿಶ್ವಾಸ ಜನರಿಗಿತ್ತು. ಆದರೆ ಈ BJPಯ ಭರವಸೆಗಳು ಒಂದೂ ಈಡೇರಿಸದಿದ್ದಾಗ ಜನ ಇದ್ರ ಮೇಲೆ ವಿಶ್ವಾಸ ಇಡುವಂಥದ್ದು ಕಡಿಮೆ ಆಯಿತು. ಅದಕ್ಕೆ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದು ಹೊಸ ಪ್ರಯೋಗ ಮುಂದೆ ಇಡ್ತು, ಗ್ಯಾರಂಟಿ ಕಾರ್ಡ್ ಅಂತ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಸಹಿ ಇರುವಂಥ ಗ್ಯಾರಂಟಿ ಕಾರ್ಡ್ ಪ್ರತಿ ಮನೆಗೆ ತಲುಪಿತು. ಜನರಿಗೂ ಒಂದು ವಿಶ್ವಾಸ ಆಯಿತು. ಯಾಕಂದರೆ 2013ರಿಂದ 2018ರ ಅವಧಿಯಲ್ಲಿ ಏನು ಸರ್ಕಾರ ನಡೆಸಿದರು ಸಿದ್ದರಾಮಯ್ಯನವರು, ಅನೇಕ ಭರವಸೆಗಳನ್ನು ಪೂರೈಸಿದರು. ಅದಕ್ಕೆ ಈ ಗ್ಯಾರಂಟಿ ಕಾರ್ಡ್ ಮೇಲೆ ಒಂದು ಭರವಸೆ ಉಂಟಾಯಿತು. BJPಯವರು ಸಾಕಷ್ಟು ಅದರ ಬಗ್ಗೆ ಅಪಪ್ರಚಾರ ಮಾಡಿದರು. ಎಲ್ಲಿಂದ 2,000 ಕೊಡ್ತಾರೆ, ಹೇಗೆ ಕರೆಂಟ್ ಫ್ರೀ ಮಾಡ್ತಾರೆ, KSRTC ದಿವಾಳಿ ಮಾಡ್ತಾರೆ ಇವರೆಲ್ಲ, ಈ ರೀತಿ ಸುಮಾರು ಅಪಪ್ರಚಾರದ ನಡುವೆಯೂ ಜನ ಈ ಗ್ಯಾರಂಟಿ ಕಾರ್ಡನ್ನು ನಂಬಿ ಸರ್ಕಾರ ರಚನೆ ಆಯಿತು. ಬಹುಮತದಿಂದ ಸರ್ಕಾರ ರಚನೆ ಆಯಿತು. ಬಹುಶಃ ದೇಶದ ಇದು ಮೊದಲನೇ ಸರ್ಕಾರ. ತಾನು ಕೊಟ್ಟಂಥ ಭರವಸೆಗಳು ಕೆಲವೇ ತಿಂಗಳ ಅವಧಿಯಲ್ಲಿ ಪೂರ್ಣಗೊಳಿಸಿದರು. ಈ ಸಮಯದಲ್ಲಿ ಕೂಡ ಸುಮಾರಷ್ಟು ಅಪಪ್ರಚಾರ ಆಯಿತು. ಒಂದು ಜವಾಬ್ದಾರಿಯುತ ವಿರೋಧಿ ಪಕ್ಷ BJP ಏನು ಹೇಳ್ತಾ ಹೋಗಿತ್ತು, ಗ್ಯಾರಂಟಿ ಯೋಜನೆಗಳು ಮಾಡಬಾರ್ದು, ದೇಶ ದಿವಾಳಿ ಆಗ್ತದೆ, ರಾಜ್ಯ ದಿವಾಳಿ ಆಗ್ತದಂತ. ಅದೇ ಪಕ್ಷ ಸರ್ಕಾರ ಬಂದ ನಂತರ ಮಾಡದೇ ಇದ್ದರೆ, ನೀವು ಜಾರಿ ಮಾಡದೇ ಇದ್ದರೆ ಹೋರಾಟ ಮಾಡ್ತೇವೆ ನಿಮ್ಮ ಮನೆ ಮುಂದೆ ಅಂತ ಹೇಳ್ತದೆ. ಹಾನಿಯಾಗುವಂಥದ್ದಿದ್ದರೆ ದೇಶಕ್ಕೆ ನೀವು ಆಗಲೇಬೇಕಂತೇಳಿ ಒತ್ತಾಯ ಮಾಡಿದ್ದೆ ಯಾಕೆ? ಇದು ಜವಾಬ್ದಾರಿಯುತ ಇರುವಂಥ ಒಂದು ವಿರೋಧಿ ಪಕ್ಷದ ನಡವಳಿಕೆ. ಇರಲಿ, ಅದು ಏನೇ ಇರಲಿ, ಭರವಸೆಗಳಂತೂ ಜಾರಿ ಆದ ನಂತರ ಇನ್ನೊಂದು ಹೊಸ ಪ್ರಲಾಪ ಶುರುವಾಯಿತು BJPಯಿಂದ. ನೀವು ಇಷ್ಟು ದಿನ ಯಾಕೆ ಮಾಡಿಲ್ಲ, ಮುಂಚಿನಿಂದಲೂ ಸರ್ಕಾರ ನಿಮ್ದಿತ್ತು, ಯಾಕೆ ಮಾಡಿಲ್ಲ ಅಂತೇಳಿ ನಾನು ಅದ್ರ ಬಗ್ಗೆನೇ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸ್ನೇಹಿತರೆ. ಅಂಥ ಪರಿಸ್ಥಿತಿ ದೇಶದಲ್ಲಿ ಇರಲಿಲ್ಲ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಎಲ್ಲವೂ ಸರಿ ಇತ್ತು, ಸಮಸ್ಯೆಗಳು ಇರಲಿಲ್ಲ ಅಂತೇಳಿ ನಾನು ಹೇಳ್ತಾ ಇಲ್ಲ. ಆದರೆ ಒಂದು ಹಂತದಲ್ಲಿ ಅದು ಗ್ರಾಫ್ ಮೇಲೆ ಹೋಗ್ತಾ ಇತ್ತು. ಮೊದಲನೇ ಬಾರಿಗೆ ಎಲ್ಲ ಸೆಕ್ಟರ್ಗಳಲ್ಲಿ ಹಿನ್ನಡೆ ಕಂಡಿತ್ತು 2014ರ ನಂತರ. ಬಡವರು ಶ್ರೀಮಂತರ ಮಧ್ಯದಲ್ಲಿ ಇರುವಂಥ ಗ್ಯಾಪ್ ಮುಂಚೆ ಹೇಗಿತ್ತು, ಶ್ರೀಮಂತರು ಹೇಗೆ ಸ್ವಲ್ಪ ಮೇಲೆ ಹೋಗ್ತಾರೆ, ಬಡವರು ಕೂಡ ಸ್ವಲ್ಪ ಮೇಲೆ ಹೋಗ್ತಾ ಇದ್ರು. ಮೊದಲನೇ ಬಾರಿಗೆ ಹೀಗೆ ನಡೀತು. ಶ್ರೀಮಂತರು ಆಗ್ತಾ ಹೋದರು, ಬಡವರು ಆಗ್ತಾ ಹೋದರು. ಈ ಗ್ಯಾಪ್ ಕ್ರಿಯೇಟ್ ಆಗಿದ್ದು ಮೊದಲನೇ ಬಾರಿಗೆ. ಇದು ಹೇಗಾಯಿತು ಅಂತ ಹೇಳಲಿಕ್ಕೆ ನಾನು ಸಣ್ಣ ಇದು ಹೇಳ್ತಾ ಇದ್ದೇನೆ. ತಿಳ್ಕೊಡ್ರಿ, ನಾನೊಬ್ಬ ದೊಡ್ಡ ಕುಟುಂಬದ ಮುಖ್ಯಸ್ಥ, ಒಂದು ಜಾಯಿಂಟ್ ಫ್ಯಾಮಿಲಿ ಮುಖ್ಯಸ್ಥ ನಾನು.
ನನ್ನ ಕುಟುಂಬದ ಸದಸ್ಯರಲ್ಲಿ ಇರುವಂಥ ಎಲ್ಲರ ಆದಾಯ ಏನಿದೆ, ರಿಸೋರ್ಸಿಸ್, ಬರುವಂಥ ರೆವೆನ್ಯೂ ನನ್ನ ಹತ್ರ ಬರ್ತದೆ. ಕುಟುಂಬಕ್ಕೆ ಬೇಕಾಗುವಂಥ ಫೆಸಿಲಿಟಿ ಕೊಡಬೇಕಾದ ಜವಾಬ್ದಾರಿ ಇದ್ದವನು ನಾನು. ಎಲ್ಲ ಫೆಸಿಲಿಟಿ ಕೊಟ್ಟು ಏನು ಹಣ ಉಳಿತದೆ, ಆ ಹಣದ ಮೇಲೆ ನಾನು ಆ ಕುಟುಂಬದ ಆ ಮನೆಯ ಅಭಿವೃದ್ಧಿ ಮಾಡಬೇಕು. ಇದು ಇರುವಂಥ ಒಂದು ಸಾಮಾನ್ಯ ಕಲ್ಪನೆ, ಅದು ದೇಶ ಇರಲಿ ಅಥವಾ ಕುಟುಂಬ ಇರಲಿ. ನಾನು ಅದನ್ನು ಬಿಟ್ಟು ಏನು ನನ್ನ ಹತ್ರ ಸಂಗ್ರಹ ಆಗಿದೆ ಹಣ, ಅದನ್ನು ನಾನು ನನ್ನ ದೋಸ್ತರಿಗಾಗಿ ಬಳಸಿ ಮತ್ತಷ್ಟು ಸಾಲ ಮಾಡಿ ಕುಟುಂಬದ ಮೇಲೆ ಸಾಲ ಹಾಕಿ ನಾನು ಹೋಗಿಬಿಟ್ರೆ ನನ್ನಂಥ ನಾಲಾಯಕ ಯಾರೂ ಇಲ್ಲ ಕುಟುಂಬ ನಡೆಸಲಿಕ್ಕೆ. ದೇಶದಲ್ಲಿ ನಡೆದಿದ್ದು ಇದೆ. 14ರ ನಂತರ ಜನ ಭಾಳ ನಂಬಿ ಮೋದಿಯವ್ರ ಮೇಲೆ ಅತಿ ವಿಶ್ವಾಸ ತೋರಿಸಿ ಈ ದೇಶವನ್ನು ನಿಮ್ಮ ಕೈಗೆ ಕೊಟ್ಟಿತ್ತು. 10 ವರ್ಷದ ನಂತರ ಇವತ್ತು ನೀವು ಏನು ಕೊಡ್ತಾಯಿದ್ರಿ? ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಮಾಡಿದ್ರಿ ನೀವು. ಬಹುಶಃ ಈ ಹಿಂದೆ ಇಷ್ಟೊಂದು ಟ್ಯಾಕ್ಸ್ ಕಲೆಕ್ಟ್ ಆಗಿರಲಿಲ್ಲ. ಇದ್ರ ಬಗ್ಗೆ ಡೇಟಾ ಇದೆ, ನೀವು ನೋಡ್ಬೋದು. ಸುಮಾರು 3 ಪಟ್ಟು ಜಾಸ್ತಿ ಆಗಿತ್ತು ಟ್ಯಾಕ್ಸ್ ಕಲೆಕ್ಷನ್. ಯಾವ ವಿಷಯದಲ್ಲೂ ಟ್ಯಾಕ್ಸ್ ಬಿಟ್ಟಿರಲಿಲ್ಲ, ಅದು ಉಪ್ಪು ಇರಲಿ ಹಿಟ್ಟು ಇರಲಿ ಯಾವುದೇ ಇರಲಿ. ಇಷ್ಟೊಂದು ಟ್ಯಾಕ್ಸ್ ಟೆರರಿಸಮ್ ಯಾವಾಗಲೂ ದೇಶದ ಇತಿಹಾಸದಲ್ಲಿ ಎಂದಿಗೂ ಆಗಿರಲಿಲ್ಲ. ಒಂದು ಕಡೆಯಿಂದ ಟ್ಯಾಕ್ಸ್ ಸಿಕ್ಕಾಪಟ್ಟೆ ಕಲೆಕ್ಟ್ ಮಾಡಿದ್ರಿ, ಇನ್ನೊಂದು ಕಡೆ ಫೆಸಿಲಿಟೀಸ್, ಈ ಹಿಂದಿನ ಸರ್ಕಾರಗಳು ಏನು ಸೌಲಭ್ಯಗಳು ಕೊಡ್ತಾ ಇದ್ದವು, ಅದು ರೇಷನ್ ಕಾರ್ಡ್ಗಳ ಮುಖಾಂತರ ಇರಲಿ ಅಥವಾ ಫೀ ಮಾಫಿ ಅಂತ ವಿದ್ಯಾರ್ಥಿಗಳಿಗೆ ಇರುವಂಥ ಯೋಜನೆಗಳಾಗಿರಲಿ, ಸುಮಾರಷ್ಟು ಯೋಜನೆಗಳು, ರೈತರಿಗೆ ಇರುವಂಥದ್ದು ಉಚಿತ ಕೊಡುವಂಥದ್ದು ಅನೇಕ ಯೋಜನೆಗಳು, ಅನೇಕ ಸಬ್ಸಿಡಿಗಳು ಎಲ್ಲವೂ ಬಂದ್ ಮಾಡಿ ಕೊಡುವಂಥ ಸೌಲಭ್ಯಗಳಲ್ಲಿ ನೀವು ಕಡಿಮೆ ಮಾಡಿದ್ರಿ. ಇದರಿಂದ ಏನಾಯಿತು? ಬಡತನ ಜಾಸ್ತಿ ಆಗ್ತಾ ಹೋಯಿತು. ಇವತ್ತು ಹಸಿವು, ಹಂಗರ್ ಇಂಡೆಕ್ಸ್ ನೋಡಿದರೆ ನೀವು ಹೇಳ್ಬೋದು ಇದ್ರ ಬಗ್ಗೆ ಏನಾಯ್ತು. 14ರ ನಂತರ 10 ವರ್ಷದಲ್ಲಿ ಏನು ಯಾವ ಹಂತಕ್ಕೆ ತಲುಪಿತ್ತು ಅಂತ. ಒಂದು ಕಡೆಯಿಂದ ರೈತರಿಗೆ ಕೊಡುವಂಥ ಸಾಲ ಮನ್ನಾ ಆಗಲಿ ಇತರ ಯೋಜನೆಗಳು ಬಂದ್ ಮಾಡಿ ಕಾರ್ಪೊರೇಟ್ ಸೆಕ್ಟರ್ಗಳ ಸಾಲ ಮನ್ನಾ ಮಾಡ್ತಾ ಹೋದ್ರಿ. ಈ ಡೇಟಾ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ, ಎಷ್ಟು ಸಾಲ ಮನ್ನಾ ಮಾಡಲಾಯಿತು ಕಾರ್ಪೊರೇಟ್ ಸೆಕ್ಟರ್ದು ಅಂತ. ಜೊತೆಗೆ ಲೋನ್, ಭಾರತ ಸರ್ಕಾರದ ಮೇಲೆ ಇರುವಂಥ ಸಾಲದ ಪ್ರಮಾಣ ಎಷ್ಟಾಯಿತು? ಕಳೆದ 70 ವರ್ಷದಲ್ಲಿ 14 ಪ್ರಧಾನಿಗಳು ಏನು ಸಾಲ ಮಾಡಿದ್ದು ಅದರದ್ದು 3 ಪಟ್ಟು ಸಾಲ ನೀವು 10 ವರ್ಷದಲ್ಲಿ ಮಾಡಿದ್ರು ಒಬ್ಬರೇ ಪ್ರಧಾನಿ. ಸಾಲದ ಪ್ರಮಾಣ ಜಾಸ್ತಿ ಆಯಿತು. ಇದು ಆಗಿದ್ದು ಹೇಗೆ? ಅದಕ್ಕೆ ಬಂದಂಥ ಈ ಬಡತನ, ನಾವು ಗ್ಯಾಪ್ ಏನು ಹೇಳ್ತಾ ಇದ್ದೇವೆ ಅದಕ್ಕೆ ಬಂದಿರೋದು. ಜನರ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡಿಕೊಂಡು ನಾವು ಅವ್ರ ಸಲುವಾಗಿ ಬಳಸದೆ ನಾವು ಕಾರ್ಪೊರೇಟ್ ಸೆಕ್ಟರ್ಗಳ ಸಾಲ ಮನ್ನಾ ಮಾಡಲಿಕ್ಕೆ, 8,500 ಕೋಟಿಯದ ವಿಮಾನ ಖರೀದಿ ಮಾಡಲಿಕ್ಕೆ, ಸರ್ಕಾರದ ಅವಶ್ಯಕತೆಯಿಂದ ಜಾಸ್ತಿ ಜಾಹೀರಾತು ಮಾಡಲಿಕ್ಕೆ ಬಳಸ್ತಾ ಹೋದರೆ ಆ ಬಡವರು ಕೊಟ್ಟಂಥ ಟ್ಯಾಕ್ಸ್ ಕೊಟ್ಟವರಿಗೆ ನಾವು ಏನು ಸೌಲಭ್ಯಗಳನ್ನು ಕೊಡ್ಬೋದು? ಕಳೆದ 10 ವರ್ಷದಲ್ಲಿ ಆಗಿದ್ದು ಇದೆ. ಅದಕ್ಕೆ ಕಾಂಗ್ರೆಸ್ಸಿಗೆ ಈ ಯೋಜನೆಗಳು ಕೊಡುವಂಥ ಪರಿಸ್ಥಿತಿ ಬಂತು. ಈ ಪರಿಸ್ಥಿತಿ ಉದ್ಭವಿಸಿದವರು BJPಯವರು. ಇಲ್ಲಾಂದರೆ ಈ ಸ್ಕೀಮ್ಗಳ ಅವಶ್ಯಕತೆ ಇರಲಿಲ್ಲ. ಇವತ್ತು ಆ ಸ್ಕೀಮ್ಗಳು ಯಾಕೆ ಕೊಡ್ತಾ ಇದ್ದಾವೆ ಅಂದರೆ, ಏನು ಜನರ ಹತ್ರ ಟ್ಯಾಕ್ಸ್ ಕಿತ್ಕೊಂಡು ಕೋವಿಡ್ ನೋಡ್ಬಂದಿ ಅಂಥ ಸಮಯದಲ್ಲಿ ಅವ್ರಿಗೆ ಏನೋ ಸೌಲಭ್ಯಗಳನ್ನು ಕೊಡದೆ, ಬಹುಶಃ ಇದು ಒಂದೇ ದೇಶ ಇರ್ಬೋದು, ವಿಶ್ವದ ಅನೇಕ ದೇಶಗಳಲ್ಲಿ ಕೋವಿಡ್ ಸಂದರ್ಭದಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ಪರಿಹಾರ ಕೊಡಲಾಗಿತ್ತು. ಇಲ್ಲಿನೂ ಪರಿಹಾರಕ್ಕಾಗಿ ಅಂತೇಳಿ ಹಣ ಸಂಗ್ರಹಿಸಿ 1 ರೂಪಾಯಿ ಕೂಡ ಪರಿಹಾರ ಕೊಡದೆ ಜನರ ಜೀವನ ಮಟ್ಟ ಯಾವ ಮಟ್ಟಕ್ಕೆ ತಲುಪಿಸಿದ್ರಂದರೆ ಇವತ್ತು ಅದಕ್ಕೆ ಆ ಸ್ಕೀಮ್ಗಳು ಮಾಡುವಂಥ ಸಂದರ್ಭ ಬಂತು. ಕರ್ನಾಟಕದಲ್ಲಿ ಇದು ಯಶಸ್ವಿ ಆಯಿತು. ಯಶಸ್ವಿ ಆಗಿದ್ದಕ್ಕೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿಯವರು ಅದನ್ನು ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ. ಇದೆಲ್ಲ ಯಶಸ್ವಿ ಆದ ನಂತರ ಕೂಡ ಪ್ರಧಾನಮಂತ್ರಿ ಮೋದಿ ಅವರಿಗೆ ಒಂದು ಆಶ್ಚರ್ಯ ಆಯಿತು. 1 ವರ್ಷ ಇವರು ಹೇಳಿದ್ದನ್ನು ಎಲ್ಲ ಮಾಡಿ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ಇಡ್ತಾ ಇದ್ದಾರೆ ಅಂತ. ಒಂದು ವೇಳೆ ಅದರಲ್ಲಿ ಫೇಲ್ಯೂರ್ ಆಗಿದ್ದಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಪ್ರಣಾಳಿಕೆಯಲ್ಲಿ ಇಡ್ತಾ ಇರಲಿಲ್ಲ. ಅದಕ್ಕೆ ಮೋದಿಯವರು ಕೂಡ ಒಂದು ಪ್ರಯತ್ನ ಮಾಡಿದರು. ತಮ್ಮ ಆಡಳಿತಿರುವ ರಾಜ್ಯದಲ್ಲಿ ಅನೇಕ ಉಚಿತ ಯೋಜನೆಗಳು ಘೋಷಣೆ ಮಾಡಿದರು. ಈ ಮೋದಿಗೆ ಗ್ಯಾರಂಟಿ ಹೇ ಅಂತೇಳಿ ಹೇಳಲಿಕ್ಕೆ ಹೊರಟರು, ಆದರೆ ಜನ ಅದನ್ನು ನಂಬಿಲ್ಲ. ಯಾಕಂದರೆ ಅದರಲ್ಲಿ ಅದು ಆ ಹೃದಯವಂತಿಕೆ ಇರಲಿಲ್ಲ. ಈ ಪ್ರಣಾಳಿಕೆ ತಯಾರಾಗಿದ್ದು ಹೀಗೆ ಅಲ್ಲ, ಒಂದು ಪೇಪರ್ ಅಲ್ಲ. 4,000 ಕಿಲೋಮೀಟರ್ ಪಾದಯಾತ್ರೆ ನಂತರ ಜನರ ನೋವುಗಳನ್ನು ಅರ್ಥ ಮಾಡಿಕೊಂಡು ಸುಮಾರಷ್ಟು ಆರ್ಥಿಕ ತಜ್ಞರ ಜೊತೆ ಸಮಾಲೋಚನೆ ಮಾಡಿದ ನಂತರ ತಯಾರಾಗಿದ್ದ ಪ್ರಣಾಳಿಕೆ ಇದು. ಈ ಪ್ರಣಾಳಿಕೆ
ಜನರ ಮುಂದೆ ಇಡ್ತಾ ಇದ್ದೇವೆ. ಇದನ್ನು ಅರಗಿಸಿಕೊಳ್ಳಲಿಕ್ಕೆ ಮೋದಿಯವರ ಹತ್ರ ಆಗ್ತಾ ಇಲ್ಲ. ಅದಕ್ಕೆ ಬೇರೆ ಏನೇನೋ ವಿಷಯಗಳು ತಮ್ಮ ಭಾಷಣದಲ್ಲಿ, ಅದು ಮಂಗಳಸೂತ್ರ ಇರಲಿ, ದೇಶ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಿಮ್ಮ ಸಂಪತ್ತಿಯನ್ನು ಕಸಿದುಕೊಂಡು ಬೇರೆಯವರಿಗೆ ಕೊಡ್ತಾರೆ ಅಂತೇಳಿ ಒಂದು ಅಪಪ್ರಚಾರ ಶುರುವಾಗಿದೆ. ಮತ್ತು ಈ ರೀತಿ ಯೋಜನೆಗಳಿಂದ ದೇಶ ದಿವಾಳಿ ಆಗುತ್ತೆ ಅಂತ ಇನ್ನೊಮ್ಮೆ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಸ್ನೇಹಿತರೆ, ನಾನು ಹೇಳ್ತೇನೆ, ಉಚಿತವಾಗಿ ಬಡವರಿಗೆ ಕೊಡೋದ್ರಿಂದ ದೇಶ ದಿವಾಳಿ ಆಗೋದಿಲ್ಲ, ಮತ್ತಷ್ಟು ಉದ್ಧಾರ ಆಗ್ತದೆ. ಇದು ಪ್ರೂವನ್ ಫ್ಯಾಕ್ಟ್, ಸಾಬೀತಾದಂಥ ಸಂಗತಿ. ಇದು ಸಾಬೀತಾಗಿದೆ. ಸೌತ್ ಸ್ಟೇಟ್ಗಳು ನೀವು ನೋಡ್ಬೋದು, ಅನೇಕ ಉಚಿತ ಯೋಜನೆಗಳು ಕೊಟ್ಟಿದ್ದೆ ಸೌತ್ ಸ್ಟೇಟ್ಸ್, ನಾರ್ತ್ಗಿಂತ ಜಾಸ್ತಿ. ಪ್ರಾರಂಭ ಆಗಿದ್ದೆ ಸೌತ್ನಲ್ಲಿ, ತಮಿಳುನಾಡು, ಆಂಧ್ರ, ಕೇರಳ, ಕರ್ನಾಟಕ. ಉಚಿತ ಯೋಜನೆಗಳು ಸ್ಟಾರ್ಟ್ ಆಗಿದ್ದೆ ಇಲ್ಲಿ. ಅದರದ್ದು GDP ನಾರ್ತ್ ಸ್ಟೇಟ್ಗಿಂತ ಜಾಸ್ತಿ ಇದೆ. ಉಚಿತವಾಗಿ ಕೊಟ್ಟಿದ್ದರಿಂದ ಆರ್ಥಿಕತೆ ಮೇಲೆ ದುಷ್ಪರಿಣಾಮ ಆಗೋದಿಲ್ಲ, ಒಳ್ಳೆಯ ಪರಿಣಾಮಗಳಾಗ್ತವೆ. ಜನರದ್ದು ಪರ್ಚೇಸಿಂಗ್ ಪವರ್, ಎಕ್ಸ್ಪೆಂಡಿಚರ್ ಮಾಡುವಂಥ ಶಕ್ತಿ ಹೆಚ್ಚಾಗಿದ್ರೆ ಅದು ಆರ್ಥಿಕತೆಗೆ ಒಳ್ಳೆಯದು. ಅದರಿಂದನೇ GDP ಗ್ರೋತ್. ಇದಕ್ಕೆ ಭಾಳ ದೊಡ್ಡ ಇಕಾನಮಿಸ್ಟ್ ಬೇಕಾಗಿಲ್ಲ. ಇದು ಸರಳವಾಗಿ ಇರುವಂಥ ಲಾಜಿಕ್. ಜನರಿಗೆ ತನ್ನ ಜೀವನವನ್ನು ನಡೆಸಿಕೊಂಡು ಸ್ವಲ್ಪ ಖರ್ಚು ಮಾಡುವಂಥದ್ದು ಏನಾದರೂ ಶಕ್ತಿ ಬಂದರೆ ಅದರಿಂದನೇ ದೇಶದ ಆರ್ಥಿಕತೆ ಉದ್ಧಾರ ಆಗೋದು. ಆ ದಿಕ್ಕಿನಲ್ಲಿ ಇದು ಈ ಪಂಚ ನ್ಯಾಯ ಮತ್ತು 25 ಗ್ಯಾರಂಟೀಸ್ ತಯಾರು ಮಾಡಿದ್ದು. ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಇದು 25 ಗ್ಯಾರಂಟೀಸ್ ಇರುವಂಥದ್ದು, 25 ಭರವಸೆಗಳೇನಿದ್ದಾವೆ ಸೂಕ್ಷ್ಮವಾಗಿ ಗಮನಿಸಿ. ಈ ಪಂಚ ನ್ಯಾಯಕ್ಕೆ ನಾವು ಎಲ್ಲರೂ ಸಪೋರ್ಟ್ ನೀಡಿ ದೇಶದ ಆರ್ಥಿಕತೆಗೆ ಒಂದು ಹೊಸ ದಿಕ್ಕನ್ನು ಕೊಡುವಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನಾವು ಲೆಕ್ಕ ಹಾಕೇನೆ ಈ ಗ್ಯಾರಂಟಿಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನಾವು ಈ ಗ್ಯಾರಂಟಿಗಳನ್ನ ಜನರಿಗೆ ಭರವಸೆಯನ್ನ ಕೊಟ್ಟದ್ದು. ಗೃಹಲಕ್ಷ್ಮಿ ಯೋಜನೆಯಿಂದ 2,000 ರೂಪಾಯಿ ಬರೋದು ತುಂಬಾ ಉಪಯೋಗ ಆಯ್ತಾ ಇದೆ. जो भी हम आपके लिए कर सकेंगे, शिक्षा के लिए, स्वास्थ्य के लिए, जल, जमीन, जंगल के लिए, हम आपके लिए करेंगे, दिल से करेंगे. ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ಕಾಂಗ್ರೆಸ್ ಸರ್ಕಾರ ನೀಡಿದಂತಹ 5 ಗ್ಯಾರಂಟಿಗಳಲ್ಲಿ ಮೊದಲನೇ ಗ್ಯಾರಂಟಿ ಮಹಿಳಾ ನ್ಯಾಯ. ಅದರಲ್ಲಿನ ಮೊದಲನೇ ಭರವಸೆ ಮಹಾಲಕ್ಷ್ಮಿ. ಇದರಲ್ಲಿ ಬಡ ಕುಟುಂಬದ ಒಬ್ಬ ಪ್ರಧಾನ ಮಹಿಳೆಗೆ ಪ್ರತಿ ವರ್ಷ 1 ಲಕ್ಷ ಅವರ ಖಾತೆಗೆ ಜಮಾವಾಗುವಂಥದ್ದು. ಎರಡನೇ ಭರವಸೆ ದೇಶದ ಅರ್ಧದಷ್ಟು ಜನಸಂಖ್ಯೆ ಇರುವ ಮಹಿಳೆಯರಿಗೆ ಸಂಪೂರ್ಣ ಹಕ್ಕುಗಳನ್ನು ನೀಡುವುದು. ಕೇಂದ್ರ ಸರ್ಕಾರದ ಹೊಸ ಉದ್ಯೋಗಗಳಲ್ಲಿ 50% ಮಹಿಳಾ ಮೀಸಲಾತಿ. ಮೂರನೇ ಭರವಸೆ ಸಾವಿತ್ರಿಬಾಯಿ ಪುಲೆ ಹಾಸ್ಟೆಲ್. ಇದರಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗೆ ದ್ವಿಗುಣ ಹಾಸ್ಟೆಲ್ಗಳನ್ನು ರೂಪಿಸುವುದು. ನಾಲ್ಕನೆಯ ಭರವಸೆ ಶಕ್ತಿಗೆ ಗೌರವ. ಅಂದರೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಹಾಗೂ ಬಿಸಿಯೂಟದ ಕಾರ್ಯಕರ್ತರಿಗೂ ಹೆಚ್ಚಿನ ವೇತನ ಕೇಂದ್ರ ಸರ್ಕಾರದಿಂದ ದುಪ್ಪಟ್ಟು ಕೊಡುಗೆಯಾಗಿ ನೀಡುವುದು. ಐದನೆಯ ಭರವಸೆ ಅಧಿಕಾರ ಮೈತ್ರಿ. ಅಂದರೆ ಎಲ್ಲ ಪಂಚಾಯತುಗಳಲ್ಲಿ ಮಹಿಳೆಯರಿಗೆ ಕಾನೂನುಬದ್ಧ ಹಕ್ಕುಗಳು ಮತ್ತು ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವ ಅಧಿಕಾರ. ಕಾಂಗ್ರೆಸ್ನ ಎರಡನೆಯ ಗ್ಯಾರಂಟಿ ಯುವ ನ್ಯಾಯ. ಅದರಲ್ಲಿ ಮೊದಲನೆಯ ಭರವಸೆ ನೇಮಕಾತಿ ಭರವಸೆ, 30 ಲಕ್ಷ ಸರ್ಕಾರಿ ಉದ್ಯೋಗಗಳ ಭರ್ತಿ. ಎರಡನೆಯ ಭರವಸೆ ಮೊದಲ ಉದ್ಯೋಗ ಖಚಿತ, 1 ವರ್ಷಕ್ಕೆ 1 ಲಕ್ಷದಂತೆ ಡಿಪ್ಲೊಮಾ ಹೊಂದಿರುವವರು ಅಥವಾ 25 ವರ್ಷದೊಳಗಿನ ಪದವೀಧರಿಗೆ ಉದ್ಯೋಗ. ಮೂರನೆಯ ಭರವಸೆ ಯುವ ಬೆಳಕು, 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯುವಕರಿಗೆ 5,000 ಕೋಟಿ ಆರಂಭಿಕ ನಿಧಿ. ನಾಲ್ಕನೆಯ ಭರವಸೆ ಗಿಗ್ ನೌಕರರಿಗೆ ಸಾಮಾಜಿಕ ಭದ್ರತೆ. ಗಿಗ್ ಓಲಾ ಊಬರ್ ಕೆಲಸಗಾರರಿಗೆ ಸಾಮಾಜಿಕ ಆರ್ಥಿಕ ಭದ್ರತೆಯ ಕಾನೂನು ಖಾತರಿ. ಐದನೆಯ ಭರವಸೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಮುಕ್ತಿ. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಕೋಟ್ಯಾಂತರ ಯುವಕರ ಭವಿಷ್ಯ ರಕ್ಷಣೆಗೆ ಕಠಿಣ ಕಾನೂನು. ಮೂರನೆಯ ಗ್ಯಾರಂಟಿ ರೈತ ನ್ಯಾಯ. ಅದರಲ್ಲಿ ಮೊದಲನೆಯ ಭರವಸೆ GST ಮುಕ್ತ ಕೃಷಿ. ಕೃಷಿಗೆ ಅಗತ್ಯವಿರುವ ಎಲ್ಲ ದರದಿಂದ GSTಯನ್ನು ತೆಗೆದುಹಾಕಲಾಗುವುದು. ಎರಡನೆಯ ಭರವಸೆ ರೈತ ನ್ಯಾಯ, ಸ್ಥಿರ ಆಮದು ರಫ್ತು ನೀತಿ. ಇದರಲ್ಲಿ ರೈತರ ಸಲಹೆ ಪಡೆದು ಹೊಸ ಆಮದು ರಫ್ತು ನೀತಿ ರೂಪಿಸಲಾಗುವುದು. ಮೂರನೆಯ ಭರವಸೆ ವಿಮಾ ಪಾವತಿಗಳ ನೇರ ವರ್ಗಾವಣೆ. ಅಂದರೆ ಬೆಳೆ ನಷ್ಟವಾದಲ್ಲಿ 30 ದಿನಗಳೊಳಗೆ ನೇರವಾಗಿ ರೈತರ ಖಾತೆಗೆ ಹಣ ವರ್ಗಾವಣೆ. ನಾಲ್ಕನೆಯ ಭರವಸೆ ಕೃಷಿ ಸಾಲ ಮನ್ನಾ ಆಯೋಗ. ಇದರಲ್ಲಿ ರೈತರ ಸಾಲವನ್ನು ಮನ್ನಾ ಮಾಡಲು, ಸಾಲ ಮನ್ನಾದ ಮೊತ್ತ ನಿರ್ಧರಿಸಲು ಶಾಶ್ವತ
ಕೃಷಿ ಸಾಲ ಮನ್ನಾ ಆಯೋಗ ಸ್ಥಾಪನೆ. 5ನೇ ಭರವಸೆ ಕಾನೂನುಬದ್ಧ MSP. ಸ್ವಾಮಿನಾಥನ್ ಆಯೋಗದ ವರದಿ ಆಧಾರದಲ್ಲಿ ರೈತರ ಬೆಳೆಗೆ ಕಾನೂನುಬದ್ಧ ಕನಿಷ್ಠ ಬೆಂಬಲ ಬೆಲೆ ನಿರ್ಧಾರ ಮಾಡುವುದು. ಕಾಂಗ್ರೆಸ್ನ 4ನೇ ಗ್ಯಾರಂಟಿ ಶ್ರಮಿಕ ನ್ಯಾಯ. ಅದರಲ್ಲಿ ಮೊದಲನೇ ಭರವಸೆ ಶ್ರಮಕ್ಕೆ ಗೌರವ. ಕನಿಷ್ಠ ದಿನಗೂಲಿ 400 ರೂಪಾಯಿ ನಿಗದಿ ಹಾಗೂ ಮನರೇಗಾ ಕಾರ್ಮಿಕರಿಗೆ ಸಹ ಇದು ಅನ್ವಯವಾಗುತ್ತದೆ. 2ನೇ ಭರವಸೆ ಎಲ್ಲರಿಗೂ ಆರೋಗ್ಯದ ಹಕ್ಕು. 25 ಲಕ್ಷ ರೂಪಾಯಿ ಆರೋಗ್ಯ ರಕ್ಷಣೆ ಹಾಗೂ ಉಚಿತ ಚಿಕಿತ್ಸೆ. 3ನೆಯ ಭರವಸೆ ಸರ್ಕಾರದ ಕೆಲಸಗಳಲ್ಲಿ ಗುತ್ತಿಗೆ ಆಧಾರದ ಉದ್ಯೋಗದ ಸ್ಥಗಿತ ಹಾಗೂ ಸರ್ಕಾರ ಕೆಲಸಗಳಲ್ಲಿ ಉದ್ಯೋಗದ ಭದ್ರತೆ. 4ನೆಯ ಭರವಸೆ ನಗರ ಉದ್ಯೋಗ ಗ್ಯಾರಂಟಿ. ನಗರ ಪ್ರದೇಶಗಳಿಗೂ ಮನರೇಗಾನಂಥ ಹೊಸ ಯೋಜನೆ ವಿಸ್ತರಣೆ. 5ನೆಯ ಭರವಸೆ ಸಾಮಾಜಿಕ ಭದ್ರತೆ. ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ ಜೀವ ವಿಮೆ ಮತ್ತು ಅಪಘಾತ ವಿಮೆ. 5ನೇ ಗ್ಯಾರಂಟಿ ಪಾಲುದಾರಿಕೆ ನ್ಯಾಯ. ಇದರ ಮೊದಲನೇ ಭರವಸೆ ನಮ್ಮ ಭೂಮಿ ನಮ್ಮ ಆಡಳಿತ. ಪರಿಶಿಷ್ಟ ಪಂಗಡದವರು ಹೆಚ್ಚಿನ ಸಂಖ್ಯೆಯಲ್ಲಿರುವ ಎಲ್ಲ ಗ್ರಾಮಗಳನ್ನು ಪರಿಶಿಷ್ಟ ಪ್ರದೇಶಗಳಾಗಿ ಘೋಷಣೆ ಮಾಡುವುದು. 2ನೆಯ ಭರವಸೆ ನೀರು ಅರಣ್ಯ ಭೂಮಿಯ ಹಕ್ಕು. 1 ವರ್ಷದಲ್ಲೇ ಅರಣ್ಯ ಹಕ್ಕು ಕಾಯ್ದೆಯ ಪ್ರಕರಣಗಳ ಇತ್ಯರ್ಥ. 3ನೆಯ ಭರವಸೆ SC/ST ಸಬ್ ಪ್ಲಾನ್ಗೆ ಕಾನೂನು ಮಾನ್ಯತೆ. ಅಂದರೆ ST/ST ಯವರಿಗೆ ವಿಶೇಷ ಬಜೆಟ್ ಅವರ ಜನಸಂಖ್ಯೆಯ ಪಾಲಿಗೆ ಸಮಾನ ಹಂಚಿಕೆ ಮಾಡುವುದು. 4ನೆಯ ಭರವಸೆ SC/ST OBC ಮೀಸಲಾತಿಯ ಮೇಲಿನ 50% ಮಿತಿಯನ್ನು ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ತೆಗೆದುಹಾಕಲಾಗುವುದು. 5ನೆಯ ಭರವಸೆ ಜಾತಿ ಗಣತಿ. ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿ.